So today we will be discussing about post fertilization events. Okay, ಇನ್ನು ಮಟ್ಟ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಗೆಮೆಟೋಜೆನಿಸಿಸ್ ಅಂದ್ರೆ ಮೈಕ್ರೋಸ್ಪೋರೋಜೆನಿಸಿಸ್ ನ ಡಿಸ್ಕಸ್ ಮಾಡಿದ್ವಿ, ಮೆಗಾಸ್ಪೋರೋಜೆನಿಸಿಸ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಅದಾದ್ಮೇಲೆ ಗೆಮೆಟ್ ಟ್ರಾನ್ಸ್ಫರ್ ನು ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಪಾಲಿನೇಷನ್ ವಿ ಡಿಸ್ಕಸ್ ಹೆಂಗ್ ಪಾಲಿನೇಷನ್ ಆಗ್ತದೆ ಅಂತ ಹೇಳಿ. ಆಫ್ಟರ್ ದಟ್ ವಿ ಡಿಸ್ಕಸ್ಡ್ ಅಬೌಟ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. Okay, and then we discussed about fertilization events. So in angiosperms, double fertilization occurs, and another extra process, that is triple fusion, what we call it as formation of the primary endosperm nucleus. ಅಲ್ಲಿಂದ ಮುಂದುವರಿಸ್ತಾ ಇದ್ದೇನೆ. Okay, ಇವತ್ತಿನ ಸೆಷನ್ ದಲ್ಲಿ we will be discussing about the two concepts, that is endosperm and how it develops, and another one is embryo and how the embryo is formed. So again what it leads to further. So ಇವೆರಡು ಕಾನ್ಸೆಪ್ಟ್ಸ್ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಕಲಿತೀವಿ. So first let me discuss about endosperm. So endosperm is formed by the triple fusion process, where one secondary nuclei fuses with one male gamete to form primary endosperm nucleus. So primary endosperm nucleus ಎದ್ರಲ್ಲಿ ಇರ್ತದೆ, primary endosperm cell ದಲ್ಲಿ ಇರ್ತದೆ. So primary endosperm cell ಏನಾಗ್ತದೆ ಅಂದ್ರೆ now it will undergo mitotic division. ಯಾರು primary endosperm cell will undergo mitotic division to form what? Endosperm. ಈಗ ನೋಡಿ, ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಿತ್ತು, ಇಟ್ ವಾಸ್ ಎ ಟ್ರಿಪ್ಲಾಯ್ಡ್ ಸೆಲ್. ಮೈಟೋಸಿಸ್ ಆಗಿದೆ ಅಂದ್ರೆ ಸೊ ದ ಎಂಡೋಸ್ಪರ್ಮ್ ವಿಲ್ ಬಿ ಆಲ್ಸೋ triploid. Okay, so endosperm is triploid. So then what is endosperm? So endosperm is nothing but a nutritive tissue. So primary endosperm cell develop ಆಗ್ತಿರ್ಬೇಕಾದ್ರೆ it starts to store the food. ಆಹಾರನ ಸಂಗ್ರಹಣೆ ಮಾಡ್ತಾ ಹೋಗ್ತದೆ. ಸೊ ಆಹಾರ ಸಂಗ್ರಹಣೆ ಮಾಡ್ತಾ ಹೋದಂಗೆ ಏನಾಗ್ತಾ ಹೋಗ್ತದೆ, ಸೊ ಎಂಡೋಸ್ಪರ್ಮ್ ದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಏನಾಗ್ತಾ ಹೋಗ್ತದೆ, ಆಹಾರ ಸಂಗ್ರಹಣೆ ಆಗ್ತಾ ಹೋಗ್ತದೆ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನ ನ್ಯೂಟ್ರಿಟಿವ್ ಟಿಶ್ಯೂ. ಯಾಕೆ ಅದ್ರಲ್ಲಿ ಆಹಾರ ಸಂಗ್ರಹಣೆ ಆಗ್ತದೆ ಅಂದ್ರೆ ಸೊ ದಟ್ ಇಟ್ ಕ್ಯಾನ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಸೊ ಎಂಬ್ರಿಯೋ ಸೆಲ್ಸ್ ಏನ್ ಬೆಳೀತಾ ಇರ್ತದಲ್ಲ, ಅದಕ್ಕೆ ಆಹಾರನ ಒದಗಿಸೋ ಟಿಶ್ಯೂ ಯಾವುದು? ಇಟ್ ಈಸ್ ಎಂಡೋಸ್ಪರ್ಮ್. Hence we call endosperm as the nutritive tissue ಅಂತ ಕರಿತೀವಿ. What it provides? It provides a nourishment to the developing embryo. So that is about the endosperm. ಏನ್ ನೆನ್ಪಿಟ್ಕೋಬೇಕು? So endosperm is a product of triple fusion, where the primary endosperm cells undergo mitotic division to form endosperm. So endosperm stores plenty of food. Hence we call it as a nutritive tissue because it provides a nourishment to the developing embryo. Okay, so that is about the endosperm. Next, we'll be studying about the types of endosperm. So ಯಾವ್ಯಾವ ಇದಾವೆ ಎಂಡೋಸ್ಪರ್ಮ್ಸ್ ಅಂತ ಹೇಳಿ. Okay, we have three types of endosperms. One is nuclear endosperm. So next we have cellular endosperm, and third one we have, it is helobial endosperm. So three types ಇದೆ. ನಿಮ್ NCERT ಸಿಲೆಬಸ್ ಅಲ್ಲಿ ಅವ್ರು ಡಿಸ್ಕಸ್ ಮಾಡಿದ್ದು ಜಸ್ಟ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಮತ್ತೆ ಸೆಲ್ಯುಲರ್ ಎಂಡೋಸ್ಪರ್ಮ್ ಎರಡೇ ಹೇಳಿದ್ದಾರೆ. ಇದು ನಿಮಗೆ ಎಕ್ಸ್ಟ್ರಾ, ಅದು ಹೆಲೋಬಿಯಲ್ ಎಂಡೋಸ್ಪರ್ಮ್. ಏನಿದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್? ಲೆಟ್ ಅಸ್ ಸೀ. So here we have primary endosperm nucleus. So ಇದನ್ನ ಉಲ್ಟಾ ಬರ್ದಿರ್ತೇನೆ. So this will become the micropylar end. So think here we have the zygote. ಇಲ್ಲಿ primary endosperm cell is triploid and it will be diploid. So I am concentrating only on the development of this cell. ಏನಾಗ್ತದೆ ಅಂತ ಹೇಳಿ. So this one, that is primary endosperm nucleus, will undergo mitosis. ಇದ್ರ ಜೊತೆಗೆ ಇದು ಕೂಡ ಮೈಟೋಟಿಕ್ ಡಿವಿಷನ್ ಆಗ್ತಾ ಇರ್ತದೆ. ಓಕೆ, ಸೊ ಬಹಳ ಫಾಸ್ಟ್ ಆಗಿ ಝೈಗೋಟ್ ಗಿಂತ ಫಾಸ್ಟ್ ಆಗಿ ಡಿವೈಡ್ ಆಗದೆ ಅದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಯಾಕೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಷ್ಟು ಫಾಸ್ಟ್ ಆಗಿ ಡಿವೈಡ್ ಆಗ್ತದೆ ಅಂದ್ರೆ, ಯಾಕಂದ್ರೆ ಆಹಾರ ಈ ಝೈಗೋಟ್
ಬೆಳೀತಿರ್ಬೇಕಾದ್ರೆ ಅದಕ್ಕೆ ಆಹಾರ ಬೇಕಾಗ್ತದೆ. ಸೊ ಫಸ್ಟ್ ಎಂಡೋಸ್ಪರ್ಮ್ ಇಸ್ ಫಾರ್ಮ್ ಅಂಡ್ ದೆನ್ ದ ಎಂಬ್ರಿಯೋ ಇಸ್ ಫಾರ್ಮ್ ಸೊ ದಟ್ ದ ಎಂಡೋಸ್ಪರ್ಮ್ ಕ್ಯಾನ್ ಪ್ರೊವೈಡ್ ದ ನರಿಶ್ಮೆಂಟ್. ಓಕೆ, ಇಲ್ಲಿ ಏನಾಗ್ತದಂದ್ರೆ ಫಸ್ಟ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಿದೆಯಲ್ಲ, ಇಟ್ ವಿಲ್ ಅಂಡರ್ಗೋ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೆ ಏನು? ಸೊ ಹಿಯರ್ ವಿ ಹ್ಯಾವ್ ಎಂಬ್ರಿಯೋ. ಸೊ ಇದ್ರ ಬಗ್ಗೆ ಮಾಡಿ. ಸೊ ಇಲ್ಲಿ ಏನಾಗ್ತದೆ, ಡಿವೈಡ್ ಆಗ್ತದೆ. ಫ್ರೀ ನ್ಯೂಕ್ಲಿಯರ್ ಅಂದ್ರೆ ಓನ್ಲಿ ಕ್ಯಾರಿಯೋಕೈನಸಿಸ್ ಟೇಕ್ಸ್ ಪ್ಲೇಸ್ ಅಂಡ್ ದೇರ್ ವಿಲ್ ಬಿ ನೋ ಸೈಟೋಕೈನಸಿಸ್. ನೆನ್ಪಿಟ್ಕೊಳ್ಳಿ, ಫ್ರೀ ನ್ಯೂಕ್ಲಿಯರ್ ಅಥವಾ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೇನು? ಓನ್ಲಿ ನ್ಯೂಕ್ಲಿಯರ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು? there will be only karyokinesis, no cytokinesis, only cell will, so nucleus will be dividing. Next, so the cell keeps on dividing. Okay, so ಬಹಳಷ್ಟು cells form ಆಗ್ತಾ ಹೋಗ್ತದೆ, ಡಿವೈಡ್ ಆಗ್ತಾ ಹೋಗ್ತದೆ. ಸೊ ಈ ಟೈಪ್ ಎಂಡೋಸ್ಪರ್ಮ್ ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಇಲ್ಲಿ ಏನಾಗ್ತದೆ, ಬರೀ ನ್ಯೂಕ್ಲಿಯಸ್ ಅಷ್ಟೇ ಡಿವೈಡ್ ಆಗ್ತಾ ಇದೆ, ನೋ cytokinesis is occurring, hence it is called as nuclear endosperm ಅಂತ ಕರಿತೀವಿ. ಸೊ ಎಲ್ಲಿ ನೋಡಬಹುದು ನೀವು ಇದನ್ನ? ಯು ಕ್ಯಾನ್ ಸಿ ದಿಸ್ ಇನ್ ಮೋಸ್ಟ್ ಆಫ್ ದ ಮೊನೊಕಾಟ್ಸ್. ಮೇಜ್ ದಲ್ಲಿ ನೋಡಬಹುದು, wheat is the example for this, and even in coconut you can see. So coconut ನೋಡಿದಾಗ this is the inner layer called as endocarp. ಇಲ್ಲಿ ಸುತ್ತಲೂ ಏನಿರ್ತದೆ? ಕೊಬ್ರಿ ಇರ್ತದೆ. what we call it as khopra, right? ನೋಡಿರ್ತೀರಿ, ತಿಂದಿರ್ತೀರಿ ಎಲ್ಲರೂ ಕೂಡ. ಓಕೆ, ಸೊ ಈ ಖೋಪ್ರಾನ ಏನಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ? ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಕರ್ನಲ್ ಅಂತ ಕರೀತಾರೆ. ಆ ಕೊಬ್ಬರಿನ ಏನಂತ ಕರೀತಾರೆ? ಕರ್ನಲ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಏನಿರ್ತದೆ? ಯು ವಿಲ್ ಫೈಂಡ್ ದ ವಾಟರ್, ನೀರ್ ಇರ್ತದೆ. ಏನಿದು ನೀರು ಹೆಂಗ್ ಫಾರ್ಮ್ ಆಯ್ತು? ಇಟ್ ಈಸ್ ನಥಿಂಗ್ ಬಟ್ ದಿಸ್ ವಾಟರ್ ಈಸ್ ಎಂಡೋಸ್ಪರ್ಮ್. ಆ ನೀರಲ್ಲಿ ಏನಿರ್ತದೆ? ಬರೀ ನ್ಯೂಕ್ಲಿಯಸ್ ಡಿವಿಷನ್ ಆಗಿ, ಅಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಬರೀ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಏನಾಗಿರ್ತದೆ? ಯು ವಿಲ್ ಫೈಂಡ್ ದ ಎಂಡೋಸ್ಪರ್ಮ್ cells in there. So such a division we call it as free nuclear, and this is the best example where we can see two types. cellular ನೋಡ್ತೀವಿ ನಾವು, ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಇರ್ತದೆ. ಸೊ ಕೊಬ್ಬರಿದಲ್ಲಿ ಏನಾಗಿರ್ತದೆ ಅಂದ್ರೆ, ಈ ಸೆಲ್ಸ್ ಏನ್ ಫಾರ್ಮ್ ಆಗಿರ್ತವಲ್ಲ, ಆಫ್ಟರ್ ವೆನ್ ಇಟ್ ಈಸ್ ಮ್ಯಾಚೂರಿಂಗ್, ಆ ಫ್ರೂಟ್ ಏನು ರೈಪಂಡ್ ಆಗ್ತಾ ಹೋಗ್ತದಲ್ಲ, ಎಳ್ನೀರ್ ಇದ್ದಿದ್ದು ಕೊಬ್ಬರಿ ಏನಾಗ್ತಾ ಹೋಗ್ತದಲ್ಲ, ಈ ಸಮ್ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಟು ಡೆಪಾಸಿಟ್. ಸೊ ಈ ಕಡೆ ಸೈಡ್ ಬರ್ತಾ ಹೋಗ್ತವೆ. ಆವಾಗ ಏನಾಗ್ತದೆ? ಇದ್ರ ಮಧ್ಯದಲ್ಲಿ ಸೆಲ್ ಫಾರ್ಮೇಶನ್ ಆಗ್ತದೆ. ಯು ವಿಲ್ ಸಿ ದ ಫಾರ್ಮೇಶನ್ ಆಫ್ ದ ಸೈಟೋಕೈನಸಿಸ್ ಆಗ್ತಾ ಹೋಗ್ತದೆ ಇದರಲ್ಲಿ. ಸೊ ಯು ಕ್ಯಾನ್ ಸಿ ಪ್ಲೆಂಟಿ ಆಫ್ ಸೆಲ್ಸ್. ಸೊ ವೆನ್ ದೇ ಮೂವ್ ಟುವರ್ಡ್ಸ್ ದ ಎಂಡ್ ಯು ಕ್ಯಾನ್ ಸಿ ದ ಸೆಲ್ಸ್. ಓಕೆ, ಇಲ್ಲಿ ಮಧ್ಯದಲ್ಲಿ ಏನಿರ್ತದೆ? ಎಂಟಿನೇ ಇರ್ತದೆ. ಇದು ಇಲ್ಲಿ ಫಾರ್ಮ್ ಎ ಲಾರ್ಜ್ ವ್ಯಾಕ್ಯೂಲ್. ಅದ್ರ ಸಲುವಾಗಿ ನೀವು ಕೊಬ್ಬರಿ ಒಡೆದಾಗ ಏನಾಗ್ತದೆ? ಸೊ ಎಳ್ನೀರ್ ಬಹಳ ಹಸೆ ಹೆಂಗಿದ್ದಾಗ ಏನಾಗಿರ್ತದೆ? ಬರೀ ನೀರೇ ಇರ್ತದೆ. ಒನ್ಲಿ ಯು ಕ್ಯಾನ್ ಸಿ ಫ್ರೀ ನ್ಯೂಕ್ಲಿಯರ್. ಓಕೆ, ಒಂದ್ಸತಿ ಅದು ರೈಪಂಡ್ ಆಗ್ತಾ ಹೋದಂಗೆ ಏನಾಗ್ತದೆ? ದೀಸ್ ಸೆಲ್ಸ್ ವಿಲ್ ಸ್ಟಾರ್ಟ್ ಟು ಫಾರ್ಮ್, ಮೀನ್ಸ್ ಸೆಲ್ ಫಾರ್ಮೇಶನ್ ಆಗ್ತಾ ಹೋಗ್ತದೆ ಸುತ್ತಲೂ, ಸೆಲ್ ವಾಲ್ ಫಾರ್ಮೇಶನ್. ಅದಕ್ಕೆ ಅದು ಸೈಡಿಗೆ ಏನಾಗ್ತಾ ಹೋಗ್ತದೆ? ಡೆಪಾಸಿಟ್ ಆಗ್ತಾ ಹೋಗ್ತದೆ. ಅದಕ್ಕೆ ನೀವು ಕೊಬ್ಬರಿನ ನೋಡ್ಬೋದು ಅಂತ ಹೇಳಿ ಖೋಪ್ರ. ಓಕೆ, ಸೊ ಇದು ಒಂದು ಟೈಪ್ ಡಿವಿಷನ್, ಯಾವುದು? ಸೆಲ್ಯುಲರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಸೊ ಆಮೇಲೆ ಬರ್ತೇನೆ ಅದಕ್ಕೆ. ಸೊ ಇಲ್ಲಿ ಮಟ್ಟ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಡ್ತೀನಿ. ವಾಟ್ ಈಸ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ವೇರ್ ದೇರ್ ವಿಲ್ ಬಿ ಓನ್ಲಿ ಫ್ರೀ ನ್ಯೂಕ್ಲಿಯರ್ division ಅಂತ ಹೇಳಿ. Now let us come to the second type, that is cellular endosperm. Same thing, cellular endosperm ದಲ್ಲಿ ಏನಾಗ್ತದೆ ಅಂತ ಹೇಳಿ. So here we have the same structure, primary endosperm nucleus, cell ಇದೆ, zygote ಇದೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ವಿಲ್ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಇಟ್ ವಿಲ್ ಅಂಡರ್ಗೋ ಕ್ಯಾರಿಯೋಕೈನೆಸಿಸ್. ಆಮೇಲೆ ಏನಾಗ್ತದೆ? ಸೈಟೋಕೈನೆಸಿಸ್ ಆಗ್ತದೆ. ಅಂದ್ರೆ ಏನಾಯ್ತು? ಯು ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಟೂ ಸೆಲ್ಸ್ ನೌ. ಓಕೆ, ನೆಕ್ಸ್ಟ್ ಏನಾಗ್ತಾ ಹೋಗ್ತದೆ? ಈ ಸೆಲ್ ಇದ್ದಿದ್ದು ಮತ್ತೆ ಡಿವೈಡ್ ಆಗ್ತದೆ, ಈ ಸೆಲ್ ಇದ್ದಿದ್ದು ಮತ್ತೆ ಡಿವೈಡ್ ಆಗ್ತದೆ. ನೌ ಯು ಕ್ಯಾನ್ ಸಿ ದ ಸೆಲ್ ವಾಲ್ ಫಾರ್ಮೇಶನ್, ದಿಸ್ ವಿಲ್ ಡಿವೈಡ್. ಸೊ ಯು ಕ್ಯಾನ್ ಸಿ ದ cells formation like this.
ಈ ಟೈಪ್ ಬಹಳಷ್ಟು ಡಿವಿಷನ್ ಆಗ್ತಾ ಹೋಗ್ತದೆ. ಮೊದಲಿಂದಲ್ಲಿ ಏನಿತ್ತು, ಸೆಲ್ ವಾಲ್ ಫಾರ್ಮೇಶನ್ ಇರಲಿಲ್ಲ, ನೋ ಸೈಟೋಕೈನೆಸಿಸ್, ಓನ್ಲಿ ಕ್ಯಾರಿಯೋಕೈನೆಸಿಸ್ ವಾಸ್ ಟೇಕಿಂಗ್ ಪ್ಲೇಸ್, ಹೆನ್ಸ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ನೌ ವಾಟ್ ಯು ಕ್ಯಾನ್ ಸಿ here, it is the cytokinesis is also taking place. Okay, hence we call it as cellular endosperm. So cellular endosperm ಎದ್ರಲ್ಲಿ ನೋಡಬಹುದು. So ಒಂದು ಎಕ್ಸಾಂಪಲ್ ಫಸ್ಟ್ ಇಯರ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಇನ್ ಸೊಲನೇಸಿ ಫ್ಯಾಮಿಲಿ ಕಾಲ್ಡ್ ಆಸ್ ದತುರಾ. ಸೊ ದತುರದಲ್ಲಿ ಯಾವ ಟೈಪ್ ಆಫ್ ಎಂಡೋಸ್ಪರ್ಮ್ ಇರ್ತದೆ, ಇಟ್ ಇಸ್ ಸೆಲ್ಯುಲರ್ ಎಂಡೋಸ್ಪರ್ಮ್. ಓಕೆ, ಸೊ ಫ್ರೀ ನ್ಯೂಕ್ಲಿಯರ್ಗೂ ಸೆಲ್ಯುಲರ್ ಎಂಡೋಸ್ಪರ್ಮ್ಸ್ಗೂ ಡಿಫರೆನ್ಸ್ ಗೊತ್ತಾಗಿದೆ ಅನ್ಕೊಂತೀನಿ. ಸೊ ಫ್ರೀ ನ್ಯೂಕ್ಲಿಯರ್ದಲ್ಲಿ ಓನ್ಲಿ ಕ್ಯಾರಿಯೋಕೈನೆಸಿಸ್ ವಿಲ್ ಟೇಕ್ಸ್ ಪ್ಲೇಸ್. ಇನ್ ಸೆಲ್ಯುಲರ್ ಎಂಡೋಸ್ಪರ್ಮ್ ದೇರ್ ಇಸ್ formation of cells. You can see the cell formation in the cellular endosperm, hence it is cellular endosperm. ಆದ್ರೆ ಕೊಬ್ರಿ ನೋಡಿದಾಗ ಎರಡೂ ಟೈಪ್ ನೋಡಬಹುದು ನಾವು. ಫಸ್ಟ್ ಏನಾಗಿರ್ತದೆ, ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗಿರ್ತದೆ. ಆಮೇಲೆ ಇದೇನು ಕೊಬ್ರಿ ಏನಿರ್ತದಲ್ಲ, ಸೊ ಕೋಕೋನಟ್ ವಾಟರ್ is nothing but a free nuclear ಅಥವಾ ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಗೆ ಎಕ್ಸಾಂಪಲ್ ಯಾವುದು, ಕೋಕೋನಟ್ ವಾಟರ್. ಏನ್ ಕೊಬ್ರಿ ಆಗಿರ್ತದಲ್ಲ, ಖೋಪ್ರಾ, ಕೊಬ್ರಿ ಅಥವಾ ಕರ್ನಲ್. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಸೆಲ್ಯುಲರ್ ಎಂಡೋಸ್ಪರ್ಮ್. ಅಂದ್ರೆ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ವಾಟ್ ದೇ ಫಾಲೋ, ಐದರ್ ದೇ ವಿಲ್ ಫಾಲೋ ಸೆಲ್ಯುಲರ್ ಆರ್ ನ್ಯೂಕ್ಲಿಯರ್. ಆದ್ರೆ ಕೋಕೋನಟ್ ದಲ್ಲಿ ಯು ಕ್ಯಾನ್ ಸಿ ಬೋತ್, ದಟ್ ಈಸ್ nuclear division also you can see. Later you can see the formation of cells, that is cellular endosperm. The third one called as halobial endosperm. So it is a intermediate between cellular endosperm and nuclear endosperm. ಎರಡೂ ಎಕ್ಸಿಬಿಟ್ ಆಗ್ತದೆ ಇದರಲ್ಲಿ, hence it is called as halobial. ಹೆಂಗೆ? So think we have the same structure, primary endosperm cell, nucleus and zygote. ಸೊ ಫಸ್ಟ್ ಏನಾಗ್ತದೆ, ಫಸ್ಟ್ ಡಿವಿಷನ್ ಈಸ್ ಸೆಲ್ಯುಲರ್ ಡಿವಿಷನ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಿದೆಯಲ್ಲ, ಇಟ್ ವಿಲ್ ಅಂಡರ್ಗೋ ಸೆಲ್ ಡಿವಿಷನ್, ಅಂದ್ರೆ ಸೈಟೋಕೈನೆಸಿಸ್ ಆಗ್ತದೆ. ಟೂ ಸೆಲ್ಸ್ ವಿ ಕ್ಯಾನ್ ಸಿ, ಒನ್ ಈಸ್ ಲಾರ್ಜರ್ ಅಂಡ್ ಅನದರ್ ಒನ್ ಈಸ್ ಸ್ಮಾಲರ್. ಓಕೆ, ಸೊ ನೆಕ್ಸ್ಟ್ ಏನಾಗ್ತದೆ, ನಾರ್ಮಲಿ ಸೆಲ್ಯುಲರ್ ಎಂಡೋಸ್ಪರ್ಮ್ ದಲ್ಲಿ ಆದ್ರೆ ಏನಾಗ್ತದೆ, ದೇ ವಿಲ್ ಡಿವೈಡ್. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ದಿಸ್ ಸೆಲ್ ವಿಲ್ ಅಂಡರ್ಗೋ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಅಂದ್ರೆ ಏನಾಗ್ತದೆ, ಬರೀ ಕ್ಯಾರಿಯೋಕೈನೆಸಿಸ್ ಮಾತ್ರ ಆಗ್ತದೆ ಇದರಲ್ಲಿ. ಇದು ಏನಾಗ್ತದೆ, ಇಟ್ ವಿಲ್ ಆಲ್ಸೋ ಅಂಡರ್ಗೋ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಸೊ ದಿಸ್ ಟೈಪ್ ಆಫ್ ಎಂಡೋಸ್ಪರ್ಮ್ ವಿ ಕಾಲ್ ಇಟ್ ಆಸ್ ಹೆಲೋಬಿಯಲ್ ಎಂಡೋಸ್ಪರ್ಮ್. ಅಂದ್ರೆ ಫಸ್ಟ್ ಏನಾಯ್ತು, ಸೆಲ್ಯುಲರ್ ಆಯ್ತು. ಓಕೆ, ಫಸ್ಟ್ ಡಿವಿಷನ್ ಮಾತ್ರ ಸೆಲ್ಯುಲರ್. ಆಮೇಲೆ ಏನ್ ಡಿವಿಷನ್ಸ್ ಆಗ್ತಾವಲ್ಲ, ಆಲ್ ಆರ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್, ಅಂದ್ರೆ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆಗ್ತದೆ. ಅಂದ್ರೆ ಎರಡರದ್ದು ಕಾಂಬಿನೇಷನ್ ಆಯ್ತು ಇದು, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಹೆಲೋಬಿಯಲ್ ಎಂಡೋಸ್ಪರ್ಮ್ ಅಂತ ಹೇಳಿ. ಇದು ಬಹಳ ರೇರ್ ಆಗಿ ನೋಡ್ತೇವೆ. ಸೊ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಮೊನೊಕಾಟ್ ಗಿಡ ಇದೆ, ಅಲಿಸ್ ಮೆಟೇಲ್ಸ್ ಅಂತ ಹೇಳಿ. ಒನ್ ಎಕ್ಸಾಂಪಲ್ ವಿ ಹ್ಯಾವ್ ಅಲಿಸ್ ಮೆಟೇಲ್ಸ್ ಅಂತ ಹೇಳಿ. ಅದರಲ್ಲಿ ನಾವೇನ್ ನೋಡ್ತೀವಿ, ವಿ ಸಿ ದ ಹೆಲೋಬಿಯಲ್ ಎಂಡೋಸ್ಪರ್ಮ್. ಸೊ ದಿಸ್ ವಾಸ್ ಅಬೌಟ್ ದ ಎಂಡೋಸ್ಪರ್ಮ್ ಅಂಡ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್. Same structure I have written it here, that is primary endosperm cell and zygote. Now I am explaining about this cell, that is zygote. Okay, zygote will undergo division. Mitosis ಆಗ್ತದೆ ಡೆಫಿನೆಟ್ಲಿ. ಫಸ್ಟ್ ಏನಾಗ್ತದೆ, ಕ್ಯಾರಿಯೋಕೈನೆಸಿಸ್ ಆಗ್ತದೆ, ಆಮೇಲೆ ಏನಾಗ್ತದೆ, ಸೈಟೋಕೈನೆಸಿಸ್ ಆಗ್ತದೆ. Okay, you can see the formation of two cells. ಒಂದ್ ನೆನ್ಪಿಟ್ಕೊಳ್ಳಿ, ಹಿಯರ್ ಅನ್ಈಕ್ವಲ್ ಸೈಟೋಕೈನೆಸಿಸ್ ಆಗ್ತದೆ. ಅನ್ಈಕ್ವಲ್ ಸೈಟೋಕೈನೆಸಿಸ್ ಅಂದ್ರೆ ಒನ್ ಸೆಲ್ ವಿಲ್ ಬಿ ಬಿಗರ್, ಅನದರ್ ಒನ್ ವಿಲ್ ಬಿ ಸ್ಮಾಲರ್. ಪ್ಲಾಡಿ ಚೇಂಜ್ ಆಗಂಗಿಲ್ಲ. ಓಕೆ, ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಂಗಿಲ್ಲ. ಸೈಟೋಕೈನೆಸಿಸ್ ಅಂತ ಹೇಳಿದ್ ನಾನು, ಅನ್ಈಕ್ವಲ್ ಸೈಟೋಕೈನೆಸಿಸ್. ಈಕ್ವಲ್ ಆದ್ರೆ ಎರಡು ಸೆಲ್ಸ್ ಈಕ್ವಲ್ ಇರ್ತಿದ್ವು, ಇಲ್ಲಿ ಏನಾಗಿದೆ, ಅನ್ಈಕ್ವಲ್ ಸೆಲ್ಸ್ ಆಗಿದೆ. ಓಕೆ, ಸೊ ದ ಬಿಗ್ಗರ್ ಸೆಲ್, what we call it as basal cell, and the smaller cell is apical cell, or we call it as a terminal cell ಅಂತನೂ ಕರಿತೀವಿ. apical cell or it is terminal cell. ಈ ಎರಡು ಸೆಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ಸೊ ವಿ ಕಾಲ್ ಇಟ್ ಆಸ್ ಪ್ರೋ ಎಂಬ್ರಿಯೋ, ಫಸ್ಟ್ ಎಂಬ್ರಿಯೋ ಅಂತ ಹೇಳಿ.
ಎರಡ್ ಸೆಲ್ ಸ್ಟ್ರಕ್ಚರ್ ಇದ್ದಿದ್ದು ಏನಂತ ಕರಿತೀವಿ ನಾವು, ಪ್ರೋ ಎಂಬ್ರಿಯೋ ಅಂತ ಕರಿತೀವಿ. ನೌ ದ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್. ಬೇಸಲ್ ಸೆಲ್ ಏನಾಗ್ತದೆ, ಇಟ್ ವಿಲ್ ಅಂಡರ್ಗೋ ಡಿವಿಷನ್. ಸೊ ಬೇಸಲ್ ಸೆಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ದಿಸ್ ಸೆಲ್ ಐ ಆಮ್ ಡಿಸ್ಕಸಿಂಗ್, ಇಟ್ ವಿಲ್ ಅಂಡರ್ಗೋ ಡಿವಿಷನ್. ಅಗೇನ್ ಇಲ್ಲಿ ಏನಾಗ್ತದೆ, ಅನ್ಈಕ್ವಲ್ ಸೈಟೋಕೈನೆಸಿಸ್ ಆಗ್ತದೆ. ಇದನ್ನ ಹೇಳಿಲ್ಲ ನಾನು, ಇದನ್ನ ಹೇಳ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಏನಾಗ್ತದೆ, ದಿಸ್ ಸೆಲ್ಸ್ ವಿಲ್ ಅಂಡರ್ಗೋ ಡಿವಿಷನ್ಸ್. ಈ ಟೈಪ್ ಡಿವಿಷನ್ಸ್ ಆಗ್ತಾ ಹೋಗ್ತದೆ. ಈ ಸೆಲ್ ಏನಿದೆಯಲ್ಲ, ಇಟ್ ವಿಲ್ ಅಂಡರ್ಗೋ ಡಿವಿಷನ್. ಸೊ ಇಲ್ಲೂ ಬಹಳಷ್ಟು ಏನಾಗ್ತದೆ, ಸೆಲ್ಯುಲರ್ ಡಿವಿಷನ್ಸ್ ಆಗ್ತದೆ. ಸೊ ಅಪಿಕಲ್ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್ ಟು ಫಾರ್ಮ್ ಎ round structure cells, and here you can see basal cell will undergo divisions like this, transverse division ಆಗ್ತದೆ. ಓಕೆ, ಇಲ್ಲಿ ನೋಡಿದಾಗ ಒಂದು ಸೆಲ್ ಮಾತ್ರ ದೊಡ್ಡದಿರ್ತದೆ, ಉಳಿಕಿದೆಲ್ಲ ಸೆಲ್ಸ್ ಏನಿರ್ತವೆ ಸಣ್ಣದಿರ್ತವೆ. ಓಕೆ, ಈ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಸಸ್ಪೆನ್ಸರ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಸಸ್ಪೆನ್ಸರ್. ಸೊ ಇಲ್ಲಿ ಮೇಲಿಂದ ಏನಿದೆಯಲ್ಲ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಹಸ್ಟೋರಿಯಂ ಅಂತ ಹೇಳಿ. ಸೊ ದಿಸ್ ಸ್ಟ್ರಕ್ಚರ್ ಎರಡು ಸೆಲ್ಸ್ ಇದಾವೆ. ಓಕೆ, ಸೊ ಒಂದು ಇಲಾಂಗೇಟೆಡ್ ಸ್ಟ್ರಕ್ಚರಲ್ ಏನಿದೆಯಲ್ಲ, ಸೊ ಇದನ್ನ ಏನಂತ ಕರಿತೀವಿ, ಸಸ್ಪೆನ್ಸರ್. ಅಂಡ್ ಒಂದ್ ದೊಡ್ಡ ಸೆಲ್ ಇದ್ದಿದ್ದು ಏನಂತ ಕರಿತೀವಿ, ಅದಕ್ಕೆ ಹಸ್ಟೋರಿಯಂ ಅಂತ ಕರಿತೀವಿ. ಸೊ ಇವೆರಡೂ ಫಾರ್ಮೇಶನ್ ಆಗಿದೆ ಅದರ್ಲಿಂತ, ದೇ ಫಾರ್ಮ್ ಫ್ರಮ್ ದ ಬೇಸಲ್ ಸೆಲ್. ದ ಬೇಸಲ್ ಸೆಲ್ ವಿಲ್ ಅಂಡರ್ಗೋ ಲಾಂಜಿಟ್ಯೂಡ್ನಲ್ ಡಿವಿಷನ್ ಟು ಫಾರ್ಮ್ ಹಸ್ಟೋರಿಯಂ ಅಂಡ್ ಸಸ್ಪೆನ್ಸರ್. ಓಕೆ, ಸೊ ಹಸ್ಟೋರಿಯಂ ಏನಾಗ್ತದೆ, ಮುಂದೆ ಹೋಗಿ ಹಸ್ಟೋರಿಯಮೇ ಏನಾಗೋದು, ಇಟ್ ವಿಲ್ ಬಿಕಮ್ ರಾಡಿಕಲ್. ನೆನ್ಪಿಟ್ಕೊಳ್ಳಿ, ರಾಡಿಕಲ್ ಬಗ್ಗೆ ಫಸ್ಟ್ ಇಯರ್ ದಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನ್ ರಾಡಿಕಲ್? ಸೊ ರಾಡಿಕಲ್ ವಿಲ್ ಗಿವ್ ರೈಸ್ ಟು ದ ಎಂಟೈರ್ ಶೂಟ್ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ಸಸ್ಪೆನ್ಸರ್. ಯಾಕೆ ಸಸ್ಪೆನ್ಸರ್ ಫಾರ್ಮ್ ಆಗ್ತದೆ ಮುಂದೆ ಹೇಳ್ತೇನೆ ನಾನು ನಿಮ್ಗೆ. ಓಕೆ, ನೆಕ್ಸ್ಟ್ ನಾವು ಅಪಿಕಲ್ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್ ಟು ಫಾರ್ಮ್. ಸೊ ಫಸ್ಟ್ ಬಹಳಷ್ಟು ಡಿವಿಷನ್ ಆದಾಗ ಏನಾಗ್ತದೆ, ಸೊ 8 to 10 ಡಿವಿಷನ್ಸ್ ಆದಾಗ ಯು ವಿಲ್ ಫೈಂಡ್ ಎ round structure or a globe like structure, hence we call it as a globular embryo. ಏನಂತ ಕರಿತೀವಿ ಅದಕ್ಕೆ, ಗ್ಲೋಬ್ಯುಲಾರ್ ಎಂಬ್ರಿಯೋ. ಈ ಗ್ಲೋಬ್ಯುಲಾರ್ ಎಂಬ್ರಿಯೋ ಫಾರ್ಮ್ ಆಗಿದ್ದರಿಂದ ಇಟ್ ಈಸ್ ಬಿಕಾಸ್ ಆಫ್ ಅಪಿಕಲ್ ಸೆಲ್ ಆರ್ ಟರ್ಮಿನಲ್ ಸೆಲ್. ಸೊ ನೆಕ್ಸ್ಟ್ ಎಂಬ್ರಿಯೋ ಹೆಂಗ್ ಕಾಣ್ತದೆ ನಮಗೆ, ಇಟ್ ಅಪಿಯರ್ಸ್ ಲೈಕ್ ಎ ರೌಂಡ್ ಗ್ಲೋಬ್ ಲೈಕ್ ಸ್ಟ್ರಕ್ಚರ್, hence it is called as globular. So zygote will undergo mitosis to form proembryo. Proembryo is just two-celled structure. Here the proembryo will undergo divisions, means basal cell will undergo its division and apical cell will undergo its division. So basal cell will form suspensor and hostorium. Hostorium will become what? Radical. So radical in future will become what? Root system. Next we have the apical cell which will undergo divisions. After 6 to 8 divisions it appear like a globe like structure, hence it is called as globular embryo. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ಸಸ್ಪೆನ್ಸರ್ ಯಾಕೆ ಆಗ್ತದೆ. ಸೊ ಸಸ್ಪೆನ್ಸರ್ ಆಗ್ತಾ ಇದ್ದಂಗೆ, ಸೊ ಥಿಂಕ್ ದಟ್ ಗ್ಲೋಬ್ಯುಲರ್ ಎಂಬ್ರಿಯೋ ಅಂತ ಇಟ್ಕೊಳ್ಳಿ. ಮೀನ್ಸ್ ದಿಸ್ zygote will undergo, the suspensor is pushing the major cells. ಓಕೆ, ಈ ಸೆಲ್ಸ್ ಮುಂದೋಗಿ ಸೂಟ್ ಸಿಸ್ಟಮ್ ಆಗ್ತದೆ. ಈ ಸೆಲ್ಸ್ ನ ಏನ್ ಮಾಡ್ತಾರೆ, ಇಟ್ ಈಸ್ ಪುಷಿಂಗ್ ಟುವರ್ಡ್ಸ್ ದ ಎಂಡೋಸ್ಪರ್ಮ್ so that they can obtain the nourishment. ಅದೇನ್ ಮಾಡ್ತದೆ, ಇಟ್ ಈಸ್ ಪುಷಿಂಗ್ ಇಟ್ ಟುವರ್ಡ್ಸ್ ದ ಎಂಡೋಸ್ಪರ್ಮ್. ಸೊ ಎಂಡೋಸ್ಪರ್ಮ್ ಒಳಗೆ ಹೋಗ್ತಾ ಇರ್ತದೆ, ಅವಾಗ ಏನಾಗ್ತದೆ, ಸೊ ದೇ ಕ್ಯಾನ್ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಎಂಡೋಸ್ಪರ್ಮ್. ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಸಸ್ಪೆನ್ಸರ್. ಓಕೆ, ನೆಕ್ಸ್ಟ್ ಮತ್ತೆ ಫರ್ದರ್ ಡಿವಿಷನ್ ಆಗ್ತಾ ಹೋಗ್ತದೆ. ನಾವು ಗ್ಲೋಬ್ಯುಲರ್ ಎಂಬ್ರಿಯೋ, ಹಿಯರ್ ವಿ ಹ್ಯಾವ್ ದ ಹಸ್ಟೋರಿಯಂ, ಸಣ್ಣದಾಗಿ ಬರೀತದೆ. ನಾವು ಇಲ್ಲೇನಾಗ್ತದೆ, ಈ ಹಂತಕ್ಕೆ ಡಿವಿಷನ್ ಸ್ಟಾಪ್ ಆಗ್ಬಿಡ್ತದೆ. ಎಲ್ಲಿ? ಪ್ರೋ ಎಂಬ್ರಿಯೋ. ಸೊ ಈ ಟೈಪ್ ಇದೆ ಅಂತ ಇಟ್ಕೊಳ್ಳೋಣ, ಪ್ರೋ ಎಂಬ್ರಿಯೋ. ಇಲ್ಲೇ ಡಿವಿಷನ್ ಸ್ಟಾರ್ಟ್ ಆಗ್ತದೆ. ಸೆಲ್ಸ್ ಏನಾಗ್ತದೆ, ಎರಡು ಸೆಲ್ಸ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ನೌ ಯು ಕ್ಯಾನ್ ಸಿ, ಇಲ್ಲೇ ಡಿವೈಡ್ ಆಗ್ತಾ ಇಲ್ಲ, ಇಲ್ಲಿ ಸ್ಟಾಪ್ ಆಗಿದೆ. ನೌ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಡಿವಿಷನ್ ಸ್ಟಾಪ್ ಆದ್ರೆ ಏನಾಗ್ತದೆ, ಈ ಕಡೆ ಸೆಲ್ಸ್ ಹೆಚ್ಚಿಗೆ ಡಿವೈಡ್ ಆಗ್ತಾ ಹೋಗ್ತದೆ. ನೌ ಯು ಕ್ಯಾನ್ ಸಿ ದ ಪ್ಲೆಂಟಿ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದಿಸ್. Now just see, the embryo has taken the shape of a heart. Okay, hence we call it as heart-shaped embryo. Now it is called as heart-shaped embryo. So pro embryo iddide enaagtade, it will undergo further division to form globular embryo. Globular embryo iddide enaagtade, heart-shaped embryo ಆಗ್ತದೆ. ಈಗ heart-shaped embryo again it goes on dividing. Okay,
Now you can see ಬಹಳಷ್ಟು divisions ಆದ್ಮೇಲೆ it will go on taking the shape like this. Okay, ಇದು ದೊಡ್ಡದಾಗ್ತಾ ಹೋಗ್ತದೆ. Okay, now we call this shape as a torpedo shape. Elongated ಇರ್ತದೆ ಅದಕ್ಕೆ, ಸೊ ಅದಕ್ಕೆ ಇದನ್ನ ಟಾರ್ಪಿಡೋ ಶೇಪ್ ಅಂತ ಕರೀತಾರೆ. ಸೊ ದಿಸ್ ಇಸ್ ನಾಟ್ ಡಿಸ್ಕಸ್ ಇನ್ ಯುವರ್ NCERT. ಓಕೆ, ಜಸ್ಟ್ ಗ್ಲೋಬ್ಯುಲರ್ ಎಂಬ್ರಿಯೋ ಇದ್ದಿದ್ದು ಹಾರ್ಟ್ ಶೇಪ್ ಆಗ್ತದೆ, ಹಾರ್ಟ್ ಶೇಪ್ ಇದ್ದಿದ್ದು ಏನಾಗ್ತದೆ ಫೈನಲಿ. ಸೊ ಫಸ್ಟ್ ಇಯರ್ ದಲ್ಲಿ ಸ್ವಲ್ಪ ನೋಡಿದಾಗ, ಸೊ ದ ಡೈಕಾಟ್ ಎಂಬ್ರಿಯೋ ಹೆಂಗ್ ಕಾಣ್ತದೆ ಅಂದ್ರೆ ಇಟ್ ವಿಲ್ ಟೇಕ್ ದ ಶೇಪ್ ಲೈಕ್ ದಿಸ್. ಸಿಕ್ಕಾಬಟ್ಟೆ ಸೆಲ್ಸ್ ಇರ್ತದೆ. ಸೊ ಮ್ಯಾಚ್ಯೂರ್ ಇದು ಏನಿದು. ಸೊ ದೀಸ್ ಆರ್ ನಥಿಂಗ್ ಬಟ್ ನಾ ಡೈಕಾಟ್ ಎಂಬ್ರಿಯೋ ಹೇಳಿದೆ ನಿಮ್ಗೆ. ಓಕೆ, ಇವೆರಡು ಏನಿವು ಕಾಟಿಲಿಡಾನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಯು ಹ್ಯಾವ್ ದ ಎಂಬ್ರಿಯೋ and the cotyledon. So this is what we call it as mature embryo. Okay, this is how the embryo development takes place in most of the plants. So id munde nimge helideno, it is of a dicot embryo. Dicot embryo heng mature ಆಗ್ತದೆ ಅಂತ, that is what they have given in your syllabus. Embryo, zygote, zygote will undergo division to form proembryo. Proembryo ಇದ್ದಿದ್ದು ಏನಾಗ್ತದೆ globular embryo form ಆಗ್ತದೆ. Now globular embryo will become heart shape embryo. Heart shape embryo will turns to torpedo shape, and next it will become a mature embryo. ಈಗ mature embryos ಹೆಂಗ್ ಇರ್ತಾವ ಅನ್ನೋದು ನೋಡೋಣ. Hope this much is clear. Embryo development ಅರ್ಥ ಆಯ್ತಾ? Any doubts in this? Simple concept ಇದೆ. ಸೊ ಇದು ನಿಮ್ಗೆ ಯೂಶುವಲಿ ಹೇಳಿದ್ ನಾನು ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಬೇಸಲ್, ಅಪಿಕಲ್ ಇದನ್ನೇನು ಕೊಟ್ಟಿಲ್ಲ ನಿಮ್ಗೆ. ಓಕೆ, ಹೊಸ್ಟೋರಿಯಮ್, ಸಸ್ಪೆನ್ಸರ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಜಸ್ಟ್ ದೇ ಹ್ಯಾವ್ ಗಿವನ್ ದ ಶೇಪ್. ಎಷ್ಟು ಕೊಟ್ಟಿದ್ದಾರೆ? ಸೊ zygote will divide to form proembryo, proembryo will divide to form globular, next heart shape, and it will become mature embryo ಅಂತ ಅಷ್ಟೇ ಇದೆ. ಆದ್ರೆ ಯಾವ್ಯಾವ ಸೆಲ್ಸ್ ಆ ಎಂಬ್ರಿಯೋಸ್ ಫಾರ್ಮ್ ಮಾಡ್ತವೆ, ಸಸ್ಪೆನ್ಸರ್ ಮಹತ್ವ ಏನು, ಹೊಸ್ಟೋರಿಯಂ ಕೆಲಸ ಏನು, ಅದನ್ನ ಹೇಳಲಿಕ್ಕೆ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೋದೆ. ಅರ್ಥ ಆಯ್ತಲ್ಲ ಇಷ್ಟು? Now let us discuss about the two embryos. One is dicot embryo, ಇನ್ನೊಂದು monocot embryo. Okay, first let us see how the dicot embryo will be. This is how the dicot embryo looks. So what are the parts it is having? So these are cotyledons. So we have two cotyledons in dicot. So these are the two cotyledons. Okay, so this is what we call it as embryonal axis. Means dicot embryo I can divide into two. One is cotyledons, ಇನ್ನೊಂದೇನು embryonal axis. So embryonal axis ಈ ಟೈಪ್ ಬರ್ದಿದ್ದೀನಿ ಅಂದ್ರೆ, ಸೊ ಮೇಲ್ಭಾಗ ಇದ್ದಿದ್ದು ಎಪಿ ಅಂತ ಕರಿತೀವಿ, ಕೆಳಗಿನ ಭಾಗಕ್ಕೆ ಏನಂತ ಕರಿಬಹುದು ನಾವು? ಹೈಪೋ ಅಂತ ಕರಿತೀವಿ. ಲೋವರ್ ಪಾರ್ಟ್ ಇಸ್ ಹೈಪೋ, ಅಪ್ಪರ್ ಪಾರ್ಟ್ ಇಸ್ ಎಪಿ. ಓಕೆ, ಸೊ ಇನ್ ಎಂಬ್ರಿಯಾನಲ್ ಆಕ್ಸಿಸ್, ಸೊ ದಿಸ್ ಪಾರ್ಟ್, ದಿಸ್ ಇಸ್ ದ ಲೋವರ್ ಪಾರ್ಟ್, ಇದ್ರ ಕೆಳಗಿದ್ದ ಪಾರ್ಟ್. ಸೊ ದಿಸ್ ಲೋವರ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಹೈಪೋಕೊಟೈಲ್. ಸೊ ದ ಲೋವರ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಹೈಪೋಕೊಟೈಲ್. ಹೈಪೋ ಅಂದ್ರೇನು? ಲೋವರ್ ಅಂತ ಹೇಳಿ. ಕೊಟೈಲ್ ಅಂದ್ರೆ ಕಾಟಿಲಿಡಾನ್. The part which is below the cotyledon, hence we call it as hypocotyle ಅಂತ ಹೇಳಿ. So hypocotyle region ದಲ್ಲಿ ಏನ್ ನೋಡ್ತೀವಿ ನಾವು? To the base we will find radical. Radical will give rise to the future roots, and this is the root cap. Either it is a dicot plant or a monocot root. Definitely we will see the root cap at the tip. So radical ಏನಾಯ್ತು? So normally simple ಆಗಿ ಹೇಳೋದಾದ್ರೆ it is root tip ಅಂತ ಹೇಳಿ. Okay, so the region or the embryonal axis below the cotyledons we call it as hypocotyle. ಇಲ್ಲಿ ನೋಡಿ ಸ್ವಲ್ಪ ಮೇಲ್ಭಾಗದಲ್ಲಿ ಏನಿದೆ? above cotyledons. So ಈ cotyledons ಹಿಂಗಿದೆ, ಸ್ವಲ್ಪ ಹಿಂಗಾಯ್ತಂದ್ರೆ ಇದು ಮೇಲಿನ ಭಾಗ ಆಗ್ತದೆ. So this region we call it as
ಎಪಿಕೊಟೈಲ್ ಅಂತ ಹೇಳಿ. ಸೊ ರೀಜನ್ above the cotyledon we call it as ಎಪಿಕೊಟೈಲ್. ಸೊ ಎಪಿಕೊಟೈಲ್ ರೀಜನ್ ದಲ್ಲಿ ಏನಿರ್ತದೆ, ಹಿಯರ್ ಯು ಕ್ಯಾನ್ ಫೈಂಡ್ ಪ್ಲಿಮ್ಯೂಲ್ ಅಂತ ಹೇಳಿ. ಓಕೆ, ಈ ಜಾಗದಲ್ಲಿ ಏನ್ ನೋಡ್ತೀರಿ ನೀವು, ಪ್ಲಿಮ್ಯೂಲ್ ನ ನೋಡ್ತೀರಿ. ಸೊ ವಾಟ್ ಈಸ್ ಪ್ಲಿಮ್ಯೂಲ್? ಸೊ ಪ್ಲಿಮ್ಯೂಲ್ is a part which will give rise to the shoot system. Okay, so first ಇದ್ರಲ್ಲಿ ಕಲ್ತಿದ್ವಿ. So embryo consists of two major things, that is embryonal axis and cotyledons. So embryonal axis has two parts, that is hypocotyle region and epicotyle region. What is hypocotyle? The region below the cotyledons is hypocotyle. The region above the cotyledon is epicotyle. Okay, so epicotyle region contains what? Plumule. So plumule is nothing but shoot tip ant kariತೀವಿ, which will give rise to the shoot parts. Stem ಇರಬಹುದು, leaf ಇರಬಹುದು, branches ಇರಬಹುದು. Okay, next hypocotyle region ದಲ್ಲಿ ಏನಿದೆ, we have radicle. So radicle we call it as root tip. So root tip contains a sheath, what we call it as root cap, which will be protecting the meristematic cells that is present at the tip. So next, let us see about monocot embryo. How the monocot embryo looks like. Okay, so this is the structure what we have, and the structure of monocot embryo looks like this. Okay, so what are the things we are having here? Normally dicot embryo dalli iddange idrallu parts idave. So here you can see it contains radicle. Okay, and it contains shoot tip. Definitely shoot tip andre ಏನು ಇರ್ತದೆ, it is plumule ಅಂತ ಹೇಳಿ. Embryonal axis ಅಲ್ಲಿ ಎರಡು parts ಬಂದು radicle ಇದೆ. So we have the plumule. Okay, next ಇಲ್ಲಿ monocot embryo means definitely monocot ಪದ ಬಂದಿದೆ, it will be having a single cotyledon ಅಂತ ಹೇಳಿ. Okay, so single cotyledon ನ monocots ಅಲ್ಲಿ what we call it as, we call it as a squitillum, which will be towards the side. Okay, so this is the single cotyledon. Okay, we call it as squitillum. So dicots monocots ನಾವು ಅದರದ ಫೈಲೋಜನಿ ಅಂದ್ರೆ ಎವಲ್ಯೂಷನರಿ ನೋಡಿದಾಗ ಡೆಫಿನೆಟ್ಲಿ ದೇ ಮಟ್ ಹ್ಯಾವ್ ಇವಾಲ್ವ್ಡ್ ಫ್ರಮ್ ಒನ್ ಕಾಮನ್ ಪ್ಲಾಂಟ್. ಓಕೆ, ಸೊ ಡೈಕಾಟ್ಸ್ ಏನಾಗಿದೆ, ಸ್ವಲ್ಪ ಮಾಡಿಫಿಕೇಶನ್ ಎವಲ್ಯೂಷನರಿ ಚೇಂಜಸ್ ಆಗಿ ಅಡ್ವಾನ್ಸ್ ಪ್ಲಾಂಟ್ಸ್ ನ ಮೊನೋಕಾಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಏನಾದ್ರು ಪರ್ಸಿಸ್ಟೆಂಟ್ ಇರಲೇಬೇಕು ಕ್ಯಾರೆಕ್ಟರ್ಸ್ ಡೈಕಾಟ್ ಇಂದ, ಅಂದ್ರೆ ಡೈಕಾಟ್ ವಿಲ್ ಬಿ ಹ್ಯಾವಿಂಗ್ ಟೂ ಕಾಟ್ಲಿಡಾನ್ಸ್. ಮೊನೋಕಾಟ್ ದಲ್ಲಿ ಒಂದೇ ಕಾಟ್ಲಿಡಾನ್ ಅಂದ್ರೆ ಮಸ್ಟ್ ದೇರ್ ಶುಡ್ ಬಿ ದ ಪರ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಆಫ್ ದಟ್ ಅನದರ್ ಕಾಟ್ಲಿಡಾನ್. ಹಂಗಾದ್ರೆ ಎಲ್ಲಿದೆ? ಸೊ ಅದೇನಾಗಿರ್ತದೆ, ಸೆಕೆಂಡ್ ಕಾಟ್ಲಿಡಾನ್ ಏನಾಗಿರ್ತದೆ, ಲಿಟಲ್ ಬಿಟ್ ಇಟ್ ವಿಲ್ ಬಿ reduced, very much reduced. So ಇಲ್ಲಿದೆ ನೋಡಿ, ಆ ರೆಡ್ಯೂಸ್ಡ್ ಭಾಗನ ನಾವು ಏನಂತ ಕರಿತೀವಿ, ಎಪಿಬ್ಲಾಸ್ಟ್. ಎಪಿಬ್ಲಾಸ್ಟ್ is nothing but it is the vestigial or reduced secondary cotyledon ಅಂತ ಕರಿಬಹುದು. That is the epiblast. Okay, so what is epiblast? Reduced second cotyledon, because monocot contains only one cotyledon, that is squitillum. Why it is reduced in monocots? ಡೈಕಾಟ್ಸ್ ಅಲ್ಲಿ ಏನಿದೆ, ಸೊ ಡೈಕಾಟ್ಸ್ ಅಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ, ಆಸ್ ದ ಎಂಬ್ರಿಯೋ ಮೆಚ್ಯೂರ್ ಆಗ್ತಾ ಇದ್ದಂಗೆ ಏನಾಗ್ತದೆ, ಎಂಡೋಸ್ಪರ್ಮ್ ಯುಟಿಲೈಸ್ ಆಗಿ ಹೋಗ್ತದೆ. ಯುಟಿಲೈಸ್ ಆದಾಗ ವೆನ್ ಎಂಡೋಸ್ಪರ್ಮ್ ಕಂಪ್ಲೀಟ್ಲಿ ವ್ಯಾನಿಷಸ್, ಕಂಪ್ಲೀಟ್ಲಿ ಡಿಸ್ಇಂಟಿಗ್ರೇಟ್ ಆದಾಗ, ಕಂಪ್ಲೀಟ್ಲಿ ಖಾಲಿ ಆದಾಗ, ಹಾಗಂದ್ರೆ ಆ ಎಂಬ್ರಿಯೋನ ನರಿಶ್ಮೆಂಟ್ ಕೊಡೋರು ಯಾರು? ಸೊ ದಟ್ ನರಿಶ್ಮೆಂಟ್ ಇಸ್ ಪ್ರೊವೈಡೆಡ್ ಬೈ ವಾಟ್? Cotyledons. So when it turns to seed stage ದಲ್ಲಿ ಎಂಬ್ರಿಯೋಗೆ ಆಹಾರ ಒದಗಿಸೋರು ಯಾರು? Cotyledons in the mature stage. ಯಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಎಂಡೋಸ್ಪರ್ಮ್ ವಿಲ್ ಬಿ ಪ್ರೊವೈಡಿಂಗ್ ದ ನರಿಶ್ಮೆಂಟ್ ಟು ದ ಎಂಬ್ರಿಯೋ. ಸೊ ಅವಾಗ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಯುಟಿಲೈಸ್ ಆಗಿ ಹೋಗ್ತದೆ, ಹೆನ್ಸ್ ದ ಎಂಡೋಸ್ಪರ್ಮ್ ವಿಲ್ ವ್ಯಾನಿಶ್. ದೇರ್ ವಿಲ್ ಬಿ ನೋ ಎಂಡೋಸ್ಪರ್ಮ್ ಪ್ರೆಸೆಂಟ್ at the mature stage. Okay,
then the cotyledons will be formed, hence they will be providing or nourishing the embryo. Hence dicot has two cotyledons. When we come to the monocots, monocots ಅಲ್ಲಿ ಎಂಡೋಸ್ಪರ್ಮ್ ಬಹಳಷ್ಟು ಪ್ರೊಡ್ಯೂಸ್ ಆಗಿರ್ತದೆ. ಪ್ಲೆಂಟಿ ಆಫ್ ಎಂಡೋಸ್ಪರ್ಮ್ ಇಸ್ ಪ್ರೊಡ್ಯೂಸ್. ಸೊ ಎಂಬ್ರಿಯೋ ಎಷ್ಟು ಯೂಸ್ ಮಾಡಿದ್ರೆ ಅದು ಖಾಲಿ ಆಗಂಗಿಲ್ಲ. ಓಕೆ, ಸೊ ಡಿಸಿಂಟಿಗ್ರೇಟ್ ಆಗಂಗಿಲ್ಲ, ಕಡಿಮೆ ಆಗಂಗಿಲ್ಲ. ಸೊ ದೇರ್ ಇಸ್ ಪ್ಲೆಂಟಿ ಆಫ್ ರಿಸರ್ವ್ ಫುಡ್ ಪ್ರೆಸೆಂಟ್ ಫಾರ್ ದ embryo. Hence, for the protection purpose, there is only one cotyledon, what we call it as squitulum, because if the embryo turns into seeds also, oil seeds ಆದಾಗ್ಲೂ ಕೂಡ ಎಂಬ್ರಿಯೋಗೆ ನರಿಶ್ಮೆಂಟ್ ಕೊಡ್ಲಿಕ್ಕೂ ಯಾರಿದ್ದಾರೆ, there will be endosperm present, plenty of endosperm is present. Hence, ಅವಶ್ಯಕತೆ ಇಲ್ಲ cotyledons. Hence, one cotyledon will be reduced. That is what we call it as epiblast. There will be one cotyledon. Okay, so we saw about cotyledon and we discussed about embryonal axis, that is radicle and plumule. Okay, so radicle definitely here also in monocots it is covered by the root cap. Ille monocots alli two extra points we will be studying. One is coleoptile and another one is coleorhiza. Okay, what is coleoptile? Coleoptile is nothing but a protective layer for the epicotyle region. Plumule ಗೆ ಪ್ರೊಟೆಕ್ಷನ್ ಮಾಡೋದೊಂದು ಶೀಟ್ ಅದು. ಓಕೆ, ಸೊ ಅದನ್ನ ಏನಂತ ಕರಿತೀವಿ, coleoptile. Coleorhiza is the protective sheath for the radicle, that is coleorhiza. ಹೆಂಗ್ ನೆನ್ಪಿಟ್ಕೊಳ್ಳೋದು, ರೈಸಾ indicates root like structures ಅಂತ ಹೇಳಿ. Hence coleorhiza protective shoot for the radicle. Coleoptile is the protective shoot for the plumule. Hope this much is clear. So in today's class we discussed about two major concepts. One is endosperm and another one is embryo. We saw what is endosperm and how it is formed, development hengagtade endosperm, and the types of endosperms we discussed. And later we discussed about the embryo. Embryo is formed from zygote by mitotic division. After that we discussed about the development of embryo, how the embryo will turn to pro-embryo stage. Pro-embryo ididdu globular ಆಗ್ತದೆ, globular will turn to heart shape, and heart shape will become finally the mature embryo. ಹೆಂಗ್ ಆಗ್ತದೆ ಅಂತ ನೋಡಿದ್ವಿ. After that we discussed about two embryos, that is a dicot embryo and monocot embryo. Thank you very much. I will stop the session here.